ಹಾಯ್ ಫ್ರೆಂಡ್ಸ್, ನಾನು ಈ ದಿನ KS 2017 ಪ್ರಿಲಿಮ್ಸ್ ಎಕ್ಸಾಮಲ್ಲಿ GS ಪೇಪರ್ 2 ಕೇಳಲಾದ ಆಪ್ಟಿಟ್ಯೂಡ್ ಕ್ವಶನ್ಸನ್ನು ಸಾಲ್ವ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೇನೆ. ಐ ರಿಕ್ವೆಸ್ಟ್ ಯು ಆಲ್ ಟು ಸಬ್ಸ್ಕ್ರೈಬ್ ಫಸ್ಟ್ ಟು ದಿಸ್ ಚಾನಲ್. ಈಗ ಮೊದಲನೇ ಕ್ವಶನ್ ನೋಡೋಣ. ದ ಫಾಲೋಯಿಂಗ್ ಟೇಬಲ್ ಗಿವ್ಸ್ ದ ಸೇಲ್ಸ್ ಆಫ್ ಬ್ಯಾಟರೀಸ್ ಮ್ಯಾನುಫ್ಯಾಕ್ಚರ್ಡ್ ಬೈ ಕಂಪನಿ ಓವರ್ ದ ಇಯರ್ಸ್. ಸ್ಟಡಿ ದ ಟೇಬಲ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋ. ಇಲ್ಲಿ ಟ್ಯಾಬ್ಯುಲರ್ ಕಾಲಮಲ್ಲಿ ನಂಬರ್ ಆಫ್ ಡಿಫರೆಂಟ್ ಟೈಪ್ಸ್ ಆಫ್ ಬ್ಯಾಟರೀಸ್ ಸೋಲ್ಡ್ ಬೈ ಕಂಪನಿ ಓವರ್ ದ ಇಯರ್ಸ್ ಅದು ಕೊಟ್ಟಿದ್ದಾರೆ. ಈಗ ಕ್ವಶನ್ ಏನೇನು ಕೇಳಿದ್ದಾರೆ ನೋಡೋಣ. The percentage of 4AH batteries sold to the total number of batteries sold was maximum in the year. ಈಗ 4AH ಕಾಲಮಲ್ಲಿ ನೋಡಿ ಮತ್ತು ಟೋಟಲ್ ಕಾಲಮಲ್ಲಿ ನೋಡಿ. ಈಗ 94, 95, 96, 97 ನಾಲ್ಕು ಮಾತ್ರ ಆಪ್ಷನ್ಸ್ ಕೇಳಿದ್ದಾರೆ. ಸೊ ನಾಲ್ಕು ಮಾತ್ರ ನಾವು ಸಾಲ್ವ್ ಮಾಡೋಣ. ಈಗ 94ಅಲ್ಲಿ 4AH ಬ್ಯಾಟ್ರೀಸ್ 96 ಸೇಲ್ ಆಗಿದೆ. ಮತ್ತು ಆ 94 ಅದೇ ರೋಲಿ ನೋಡೋಕೆ ಹೋದರೆ ನೀವು ಟೋಟಲಲ್ಲಿ 525 ಇದೆ. ದೇರ್ ಫೋರ್ ನಾವು 96/525 ಮಾಡಬೇಕು. 96/525 ಇಂಟು 100 ಮಾಡಿದರೆ ನಿಮಗೆ 18.29% ಬರುತ್ತೆ. ನೆಕ್ಸ್ಟ್ 1995 ಹಂಗೆ ಮಾಡಿ 105 ಟೋಟಲ್ ಹತ್ರ 510 ಇದೆ ಇಂಟು 100 ಮಾಡಿ. 1996ಅಲ್ಲಿ 90/465 ಇಂಟು 100 ಮಾಡಿ 19.35% ಬರುತ್ತೆ. ಮತ್ತು 1997ಅಲ್ಲಿ 105 ಇದೆ 4AH ಬ್ಯಾಟ್ರಿ ಸೇಲ್ ಆಗಿರೋದು. ಸೊ 105 ಟೋಟಲಲ್ಲಿ 495 ಇದೆ. 105/495 ಇಂಟು 100 ಮಾಡಿ ದೇರ್ಫೋರ್ 21.21 ಬರುತ್ತೆ. ಈ ನಾಲ್ಕು ಆಪ್ಷನ್ ಕನ್ಸಿಡರ್ ಮಾಡಿದರೆ ನಮಗೆ ಆ ಕ್ವಶನ್ ಕೇಳಿರೋದು ವಿಚ್ ಇಯರ್ ಇಟ್ ವಾಸ್ ಮ್ಯಾಕ್ಸಿಮಮ್ ದ ಸೇಲ್ಸ್ ಅಂತ. ಸೊ ಇಟ್ ಕ್ಲಿಯರ್ಲಿ ಇಂಡಿಕೇಟ್ಸ್ ದಟ್ ಇನ್ ದ ಇಯರ್ 1997 ದ ಸೇಲ್ಸ್ ವಾಸ್ ಮ್ಯಾಕ್ಸಿಮಮ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಇನ್ ವಿಚ್ ಟೈಪ್ ಆಫ್ ಬ್ಯಾಟ್ರಿ ವಾಸ್ ದೇರ್ ಕಂಟಿನ್ಯೂಸ್ ಡಿಕ್ರೀಸ್ ಇನ್ ಸೇಲ್ಸ್ ಫ್ರಮ್ 1992 ಟು 1997 ಅಂತ ಕೇಳಿದ್ದಾರೆ. ಸೊ ದಟ್ ನೀವು ಎಲ್ಲ ಟೈಪ್ ಆಫ್ ಬ್ಯಾಟ್ರೀಸ್ದು ಕಂಟಿನ್ಯೂಸ್ ಡಿಕ್ರೀಸ್ ಯಾವುದಾಗಿದೆ ನೋಡಿ. ಈಗ 4AH ಬಂದರೆ 75 ಇದೆ, ನೆಕ್ಸ್ಟ್ 90 ಇದೆ. ಸೊ ದಟ್ ಇನ್ಕ್ರೀಸ್ ಆಗಿದೆ. ಅವ್ರು ಕೇಳಿರೋದು ಕಂಟಿನ್ಯೂಸ್ ಡಿಕ್ರೀಸ್ ಇರ್ಬೇಕಂತ. ಸೊ ದಟ್ ಯು ರಿಜೆಕ್ಟ್ ದ ಆಪ್ಷನ್ ಎ 4AH. ನೆಕ್ಸ್ಟ್ 7AHಗೆ ಹೋಗಿ. ಫಸ್ಟು 144 ಇದೆ, ನೆಕ್ಸ್ಟ್ 126 ಇದೆ, 114 ಇದೆ, 90, 75, 60 ಅಂದರೆ ಕಂಟಿನ್ಯೂಸ್ ಡಿಕ್ರೀಸ್ ಇದೆ. ಸೊ 7AH ಆಗುತ್ತೆ. ನೆಕ್ಸ್ಟ್ 32AH ಟ್ರೈ ಮಾಡಿ. 114 ಇದೆ ಫಸ್ಟು, ನೆಕ್ಸ್ಟ್ 102 ಇದೆ, ನೆಕ್ಸ್ಟ್ 75 ಇದೆ, ಮತ್ತು 150 ಇದೆ. ಸೊ ದಟ್ ಇನ್ಕ್ರೀಸ್ ಆಗಿದೆ. ಇಲ್ಲಿ ಕಂಟಿನ್ಯೂಸ್ ಡಿಕ್ರೀಸ್ ಕೇಳೋದು. ಸೊ ದಟ್ ರಿಜೆಕ್ಟ್ 32AH ಆಪ್ಷನ್. ನೆಕ್ಸ್ಟ್ ಲಾಸ್ಟ್ ಆಪ್ಷನ್ 35AH. 35AHಲ್ಲಿ ಫಸ್ಟ್ 102 ಇದೆ, ಆಮೇಲೆ 84 ಇದೆ, ಮತ್ತು 105 ಇದೆ, ಮತ್ತು ರೈಸ್ ಆಗಿದೆ. ಸೊ ಯು ನೆಗ್ಲೆಕ್ಟ್ 35AH ಆಲ್ಸೋ. ಸೊ ದ ಆನ್ಸರ್ ಇಸ್ ಇಟ್ ಕ್ಲಿಯರ್ಲಿ ಇಂಡಿಕೇಟ್ಸ್ ದಟ್ ದ ಆನ್ಸರ್ ಇಸ್ ಆಪ್ಷನ್ 2 7AH. ದೇರ್ ಇಸ್ ಕಂಟಿನ್ಯೂಸ್ ಡಿಕ್ರೀಸ್ ಇನ್ ದ ಸೇಲ್ಸ್ ಫ್ರಮ್ 1992 ಟು 1997. ನೆಕ್ಸ್ಟ್ ಕ್ವಶನಲ್ಲಿ ಡೇಟಾ ಇಂಟರ್ಪ್ರಿಟೇಷನ್ ಕ್ವಶನ್ ಇದೆ, ಬಾರ್ ಗ್ರಾಫಿಗೆ ಸಂಬಂಧಪಟ್ಟಿದ್ದು. ಒಂದು ಗ್ರಾಫಲ್ಲಿ ಎಕ್ಸ್ಪೋರ್ಟ್ ಇದೆ, ಇನ್ನೊಂದು ಗ್ರಾಫಲ್ಲಿ ಇಂಪೋರ್ಟ್ ಇದೆ. ಸೊ ದಟ್ ಕ್ವಶನ್ ನೋಡೋಣ. ಸ್ಟಡಿ ದ ಫಾಲೋಯಿಂಗ್ ಗ್ರಾಫ್ಸ್ ಕೇರ್ಫುಲಿ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ಗಿವನ್ ಬಿಲೋ ದೆಮ್. ಕ್ವಶನ್ ನೋಡೋಣ. What was the approximate difference between the average imports and average exports over the given years 2013 to 2016 ಕೇಳಿದ್ದಾರೆ. ಇಲ್ಲಿ ಆವ್ರೇಜ್ ಇಂಪೋರ್ಟು ಫಸ್ಟ್ ಇಂಪೋರ್ಟ್ಸು 2013 ಟು 2016 ಎಷ್ಟಿದೆ ನೋಡಿ, ಅವೆಲ್ಲ ಆ್ಯಡ್ ಮಾಡಿ. ಫಸ್ಟು ಆ್ಯಡ್ 2013ಅಲ್ಲಿ 8214 ಇದೆ, ಆಮೇಲೆ 8000 ಇದೆ, ಆಮೇಲೆ 12000 ಇದೆ, ಆಮೇಲೆ 13584 ಇದೆ. ಇದು ಓವರ್ ಆಲ್ ಫುಲ್ಲು ಕಂಪ್ಲೀಟು ಅಡಿಷನ್ ಮಾಡಿ. ಅಡಿಷನ್ ಮಾಡಿದಾಗ 41798 ಬರುತ್ತೆ. ಈಗ ಎಕ್ಸ್ಪೋರ್ಟ್ಸ್ ತಗೊಳ್ಳಿ, ಎಕ್ಸ್ಪೋರ್ಟ್ಸ್ನೆಲ್ಲ ಕಂಪ್ಲೀಟ್ ಆ್ಯಡ್ ಮಾಡಿ. 7613, 9715, 11022, 12000 ಈ ನಾಲ್ಕು ಆ್ಯಡ್ ಮಾಡಿದಾಗ 40350 ಬರುತ್ತೆ. ಇಲ್ಲಿ ಅವ್ರು ಕ್ವಶನ್ ಕೇಳಿರೋದು ಆವ್ರೇಜ್ ಡಿಫರೆನ್ಸ್ ಬಿಟ್ವೀನ್ ಇಂಪೋರ್ಟ್ಸ್ ಆ್ಯಂಡ್ ಎಕ್ಸ್ಪೋರ್ಟ್ಸ್. ದೇರ್ಫೋರ್ ಇಫ್ ಯು ಟೇಕ್ ಡಿಫರೆನ್ಸಸ್ ಬಿಟ್ವೀನ್ ಎಕ್ಸ್ಪೋರ್ಟ್ಸ್ ಆ್ಯಂಡ್ ಇಂಪೋರ್ಟ್ಸ್ ಯು ವಿಲ್ ಗೆಟ್ 1448. Here the 4 quantities are present, so you should divide it by 4, like 1448 by 4. The answer will come 362 crores. It is in crores. Next question. What was the approximate percentage increase in the imports from 2015 to 2016? ಸೊ ನೀವು ಇಂಪೋರ್ಟ್ಸ್ ಬಾರ್ ಗ್ರಾಫ್ ನೋಡಿದರೆ 2015ಅಲ್ಲಿ 12000 ಇದೆ ಇಂಪೋರ್ಟ್ಸು, ಮತ್ತು 2016ಅಲ್ಲಿ 13584 ಇದೆ. ದೇ ಹ್ಯಾವ್ ಆಸ್ಕ್ಡ್ ಪರ್ಸೆಂಟೇಜ್ ಇನ್ಕ್ರೀಸ್. ದೇರ್ಫೋರ್ ದ ಪರ್ಸೆಂಟೇಜ್ ಇನ್ಕ್ರೀಸ್ ಆಫ್ ಇಂಪೋರ್ಟ್ಸ್ ಈಸ್ ಈಕ್ವಲ್ ಟು 13584 minus 12000. ಸಿನ್ಸ್ ದೇ ಹ್ಯಾವ್ ಆಸ್ಕ್ಡ್ ಇನ್ಕ್ರೀಸ್ ಯು ಶುಡ್ ಟೇಕ್ ದ ಸ್ಮಾಲರ್ ಅಮೌಂಟ್ 12000 divided by smaller amount. Therefore 13584 minus 12000 by 12000. They have asked profit percentage, so you should multiply with it with by 100. Answer will come 13.2%. Next question. A group of friends decided to go on a picnic with an estimated expenditure of rupees 960, but at the last minute 4 of them did not turn up. As a consequence, the remaining ones had to contribute rupees 40 each extra. Then the number of friends who went to the picnic is. ಈಗ ಫಸ್ಟು ಎಷ್ಟು ಜನ ಫ್ರೆಂಡ್ಸ್ ಹೋಗಿದ್ದಾರೆ ಅಂತ ನೀವು ತಿಳ್ಕೊಳ್ಬೇಕು. ಸೊ ದಟ್ ಈಸ್ ಅ ಅನ್ನೋನ್ ಪಾಯಿಂಟ್. ಸೊ ಯು ಶುಡ್ ಟೇಕ್ ದಟ್ ಅನ್ನೋನ್ ಪಾಯಿಂಟ್ ಆಸ್ ಅ ಎಕ್ಸ್ ಬಿ ದ ನಂಬರ್ ಆಫ್ ಫ್ರೆಂಡ್ಸ್. ದೆನ್ ಅಮೌಂಟ್ ಸ್ಪೆಂಟ್ ಬೈ ಈಚ್ ಆಫ್ ದೆಮ್ ಅದು ನಮಗೆ ಗೊತ್ತಿಲ್ಲ. ಸೊ ಟೇಕ್ ಇಟ್ ಆಸ್ ವೈ. ದೇರ್ಫೋರ್ ಈ ಎಕ್ಸ್ ಇಂಟು ವೈ 960 ಇದೆ, ಬಿಕಾಸ್ 960 ಟೋಟಲ್ ಎಸ್ಟಿಮೇಟೆಡ್ ಎಕ್ಸ್ಪೆಂಡಿಚರ್ ಇದೆ. ಸೊ ದೇರ್ ಪ್ರಾಡಕ್ಟ್ ಶುಡ್ ಗಿವ್ 960. ಈಗ 4 ಜನ ಪಿಕ್ನಿಕ್ ಬಿಟ್ಟು ಹೋದರೆ ಸೊ ಏನಾಗುತ್ತೆ, ಎಕ್ಸ್ -4 ಆಗುತ್ತೆ.
ಈ 4 ಜನ ಬಿಟ್ಟು ಹೋಗೋದ್ರ ಪರಿಣಾಮ ಒಬ್ಬೊಬ್ಬರ ಮೇಲೆ 40 ರೂಪಾಯಿ ಜಾಸ್ತಿ ಬೀಳುತ್ತೆ. ಏನಾಗುತ್ತೆ, ವೈ ಪ್ಲಸ್ 40 ಆಗುತ್ತೆ. ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ 960 ಬರಬೇಕು. x-4 ಇಂಟು y ಪ್ಲಸ್ 40 960 ಅಂತ. ಇದು ನಾವು ಬೈ ಟ್ರಯಲ್ ಆ್ಯಂಡ್ ಎರರ್ ಮೆಥಡಲ್ಲಿ ಮಾಡಬೇಕು. ಲೈಕ್ 96 ತಗೊಂಡ್ರೆ ನೀವು 12 8 96 ಅಂತ ಗೊತ್ತು. 960 ತಗೊಂಡಾಗ 128 ಆಗ್ಬೋದು ಅಥವಾ 1280 ಆಗ್ಬೋದು. ಇಲ್ಲಿ ಎಕ್ಸ್ಗೆ 120 ಇಟ್ ಡಸಂಟ್ ಸೂಟ್, ದೇರ್ಫೋರ್ ಯು ಶುಡ್ ಟೇಕ್ x as 12 ಆ್ಯಂಡ್ y as 80. ಈಗ ನಿಮಗೆ ಕೇಳಿರೋದು ಎಷ್ಟು ಜನ ಫ್ರೆಂಡ್ಸು ಪಿಕ್ನಿಕ್ಕಿಗೆ ಹೋದ್ರು ಅಂತ. ಸೊ ಎಕ್ಸು 12, ಓವರಾಲ್ 12 ಇದ್ದಾರೆ. ಬಟ್ ಕೊನೆಗೆ ಅವ್ರು ಹೋಗಿದ್ದು 4 ಜನ ಬಿಟ್ಟರೆ x-4 ಮಾಡ್ಬೇಕು, ಅಂದರೆ 12-4 ಮಾಡಬೇಕು. ಬರೀ 8 ಜನ ಪಿಕ್ನಿಕ್ಕಿಗೆ ಹೋಗ್ತಾರೆ. ದೇರ್ಫೋರ್ ಆನ್ಸರ್ ಈಸ್ 8. ನೆಕ್ಸ್ಟ್ ಕ್ವಶನ್, ಇದು ರೀಸನಿಂಗ್ ಟೈಪ್ ಕ್ವಶನು. ಇನ್ ಅ ರೋ ಆಫ್ ಸ್ಟೂಡೆಂಟ್ಸ್, ರವಿ ಈಸ್ 10th ಫ್ರಮ್ ಲೆಫ್ಟ್ ಆ್ಯಂಡ್ ರಾಮು ಈಸ್ 8th ಫ್ರಮ್ ರೈಟ್. ವೆನ್ ದ ಇಂಟರ್ಚೇಂಜ್ ದೇರ್ ಪ್ಲೇಸಸ್, ರವಿ ಬಿಕಮ್ಸ್ 23rd ಫ್ರಮ್ ಲೆಫ್ಟ್, ದೆನ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ದ ರೋ. ಇಲ್ಲಿ ಅವ್ರು ಕೇಳಿದ್ದಾರೆ ಒಟ್ಟು ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ನಾವು ಇಲ್ಲಿ ಕಂಡುಹಿಡಿಬೇಕು. ಈಗ ನೀವು ಒಂದು ಸ್ಟ್ರೈಟ್ ಲೈನ್ ಫಸ್ಟ್ ಹೇಳ್ಕೊಳ್ಳಿ. ಫಸ್ಟು ನೀವು ಲೆಫ್ಟ್ ಹಾಕೊಳ್ಳಿ, ನಿಮ್ಮ ರೈಟ್ ಸೈಡ್ ರೈಟ್ ಹಾಕೊಳ್ಳಿ. ಸೊ ಅಲ್ಲಿ ಕೇಳಿದ್ದಾರೆ ರವಿ ಈಸ್ 10th ಫ್ರಮ್ ಲೆಫ್ಟ್. ಸೊ ಆ ಲೆಫ್ಟ್ ಅಂತ ನೀವು ಮಾರ್ಕ್ ಮಾಡ್ಕೊಂಡಿರ್ತೀರಲ್ಲ, ಆ ಲೆಫ್ಟಿಂದ ರವಿನ 10th ಅಂತ ಮಾರ್ಕ್ ಮಾಡ್ಕೊಳ್ಳಿ. ಆಮೇಲೆ ಮತ್ತೆ ರೈಟಿಗೆ ಬಂದಾಗ ರಾಮು ಈಸ್ 8th ಫ್ರಮ್ ದ ರೈಟ್. ಫಸ್ಟ್ ಅದನ್ನು ಮಾರ್ಕ್ ಮಾಡ್ಕೊಳ್ಳಿ. ರವಿ 10th ಪೊಸಿಷನ್ ಇದ್ದಾನೆ, ರಾಮು 8th ಪೊಸಿಷನ್ ರೈಟಿಂದ ಇದ್ದಾನೆ. ಈಗ ನೆಕ್ಸ್ಟ್ ಓದಿ. ವೆನ್ ದ ಇಂಟರ್ಚೇಂಜ್ ದೇರ್ ಪ್ಲೇಸಸ್, ಅಂದರೆ ರವಿ ರಾಮು ಜಾಗಕ್ಕೆ ಹೋಗ್ತಾನೆ, ರಾಮು ರವಿ ಜಾಗಕ್ಕೆ ಹೋಗ್ತಾನೆ. ಈಗ ರವಿ ಇದನ್ನಲ್ಲ, ಆ ರವಿ ಆ ಲೆಫ್ಟಿಂದ 23rd ಪೊಸಿಷನ್ ಇರ್ತಾನಂತೆ. ದೇರ್ಫೋರ್ ರವಿ ಈಸ್ 23rd ಫ್ರಮ್ ಲೆಫ್ಟ್. ಈಗ ರವಿ 23ನೇ ಪೊಸಿಷನ್ ಇದ್ದಾನೆ. ಈಗ ರೈಟಿಂದ ರವಿ ಎಷ್ಟನೇ ಪೊಸಿಷನ್ ಇದ್ದಾನೆ, 8th ಪೊಸಿಷನ್ ಇದ್ದಾನೆ. ದೇರ್ಫೋರ್ ದ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೇಗೆ ಮಾಡಬೇಕು ಅಂದರೆ, ಲೆಫ್ಟಿಂದ 23 ಜನ ಇದ್ದಾರೆ, ಮತ್ತು ಆ ಕಡೆ ರೈಟಿಂದ ಲೆಕ್ಕ ಮಾಡಿದರೆ 8 ಜನ ಇದ್ದಾರೆ. ರಾಮು 2 ಸಲ ಕೌಂಟ್ ಆಗಿದ್ದೀವಿ. ದೇರ್ಫೋರ್ 23 + 8ನ ಫಸ್ಟ್ ಆ್ಯಡ್ ಮಾಡಿದ್ರೆ 31 ಬರುತ್ತೆ. ರವಿ 2 ಸಲ ಆ್ಯಡ್ ಮಾಡೋದ್ರಿಂದ 1ನ ಮೈನಸ್ ಮಾಡಬೇಕು. ದೇರ್ಫೋರ್ 23 + 8 ಈಸ್ 31. 31 - 1 ಈಸ್ 30. ದೇರ್ಫೋರ್ ಆನ್ಸರ್ ಈಸ್ 30. ನೆಕ್ಸ್ಟ್ ಕ್ವಶನ್ ಟೈಮ್ ಆ್ಯಂಡ್ ವರ್ಕ್ ರಿಲೇಟೆಡ್ ಇರುತ್ತೆ. ಟೈಮ್ ಆ್ಯಂಡ್ ವರ್ಕ್ ರಿಲೇಟೆಡ್ ಒಂದು 2-3 ಕ್ವಶನ್ ಕೇಳ್ತಿರ್ತಾರೆ KPSCಲಿ. ಸೊ ನೋಡೋಣ ಕ್ವಶನ್. ಈಗ ರಾಜು ಅಲೋನ್ ಕ್ಯಾನ್ ಡೂ ಎ ಪೀಸ್ ಆಫ್ ವರ್ಕ್ ಇನ್ 10 days. ಮಂಜು ಅಲೋನ್ ಕ್ಯಾನ್ ಡೂ ಇಟ್ ಇನ್ 12 days. They undertook to do it for rupees 4,800. With the help of Anand, they completed the work in 5 days. Then the amount paid to Raju and Anand respectively is. ಈಗ ನಮಗೆ ರಾಜು 10 ದಿನ ಕೆಲಸ ಮಾಡ್ತಾನೆ ಅಂತ ಗೊತ್ತು, ಮತ್ತು ಮಂಜು 12 ದಿನ ಕೆಲಸ ಮಾಡ್ತಾನೆ ಅಂತ ಗೊತ್ತು. ಆದರೆ ಆನಂದ್ ಗೊತ್ತಿಲ್ಲ. ಅವ್ನು ಕೊಟ್ಟಿರೋದಲ್ಲಿ ವಿತ್ ದ ಹೆಲ್ಪ್ ಆಫ್ ಆನಂದ್ ದೇ ಕಂಪ್ಲೀಟೆಡ್ ದ ವರ್ಕ್ ಇನ್ 5 days. ಸೊ ಆನಂದ್ ನೀವು ವರ್ಕ್ ಕಂಡುಹಿಡಬೇಕು ಅಂದಾಗ 1/5 - 1/10 + 1/12ನ ನೀವು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಆನ್ಸರ್ ನಿಮ್ಗೆ 1/60 ಬರುತ್ತೆ. ಅಂದರೆ ಆನಂದ್ 60 days ವರ್ಕ್ ಮಾಡಿದ್ದಾನೆ ಅಂತ. ಈಗ 3 ಜನದ್ದು ರೇಷೋ ತಗೋಣ. ರಾಜು ಇಷ್ಟು, ಮಂಜು ಇಷ್ಟು, ಆನಂದ್ ಅಂತ. ರಾಜುದು 1/10, ಮಂಜುದು 1/12, ಆನಂದು 1/60. ಈ 1/10 ಇಷ್ಟು, 1/12 ಇಷ್ಟು, 1/60. ಈಗ 10, 12, 60 ನಾವು LCM ತಗೊಂಡ್ರೆ ನಮಗೆ LCM 60 ಬರುತ್ತೆ. ಆ LCM 60ಇಂದ ಆ 3 ನಾವು ಇದು ಮಾಡಿ ಲೆಕ್ಕ ಮಾಡಿದರೆ 6:5:1 ಅಂತ ನಮಗೊಂದು ರೇಷೋ ಬರುತ್ತೆ. ಆ ರೇಷೋದಲ್ಲಿ ನಮಗೆ ಕೇಳಿರೋದು ರಾಜು ಮತ್ತು ಆನಂದು. ಈಗ ರಾಜು ಎಷ್ಟಿದೆ ರೇಷೋ, ಅವ್ನ ಪಾರ್ಟು 6 ಇದೆ. ಓವರಾಲ್ ಎಷ್ಟಿದೆ, 6 + 5 + 1 12 ಇದೆ. ದೇರ್ಫೋರ್ ರಾಜು ಪಾರ್ಟು 6/12 ಆಗುತ್ತೆ. ಅಮೌಂಟ್ ಎಷ್ಟಿದೆ ಅವ್ರಿಗೆ, 4,800 ಇದೆ. 4,800ಕ್ಕೆ 3 ಜನ ಕೆಲಸ ಮಾಡ್ತಾರೆ. ಈಗ ರಾಜು ಪಾರ್ಟ್ ಎಷ್ಟಾಗುತ್ತೆ, ಶೇರ್ ಎಷ್ಟಾಗುತ್ತೆ, ಒಂದು 6/12 × 4,800. 12 1s 12 4s ಮತ್ತು 2 zeros ಹಾಕಿ 6 × 400 ಅಂದರೆ 6 4s 24 ಮತ್ತು 00 ಹಂಗೆ ಹಾಕಿ. ಈಗ ಆನಂದ್ ಶೇರ್ ಕೇಳಿದರೆ ಆನಂದ್ ಎಷ್ಟಿದೆ, 1 ಇದೆ. ಓವರ್ ಬೈ 1/1 ಟೋಟಲ್ ಎಷ್ಟಿದೆ, 12 ಇಂಟು ಅಮೌಂಟು ಶೇರ್ ಆಫ್ ಅಮೌಂಟು 4,800. ಆನಂದ್ ಶೇರ್ ಎಷ್ಟಾಗುತ್ತೆ, 400 rupees ಆಗುತ್ತೆ. ಅದೇ ಫಾರ್ ಆಪ್ಷನ್ ಈಸ್ 2,400 ರಾಜು ಶೇರು, ಆನಂದು 400 rupees ಶೇರು. ಇನ್ನು ಉಳಿದಿದ್ದು ಮಂಜುದು. ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಸಹ ಡೇಟಾ ಇಂಟರ್ಪ್ರಿಟೇಷನ್ ಸಂಬಂಧಪಟ್ಟಿದೆ. ಕ್ವಶನ್ ನೋಡೋಣ. ದ ಫಾಲೋಯಿಂಗ್ ಲೈನ್ ಗ್ರಾಫ್ ಗಿವ್ಸ್ ದ ಆನ್ಯುವಲ್ % ಪ್ರಾಫಿಟ್ ಅರ್ನ್ಡ್ ಬೈ ಅ ಕಂಪನಿ ಡ್ಯೂರಿಂಗ್ ದ ಪೀರಿಯಡ್ 1995 to 2000. ಸ್ಟಡಿ ದ ಲೈನ್ ಗ್ರಾಫ್ ಆ್ಯಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಬೇಸ್ಡ್ ಆನ್ ಇಟ್. ಈಗ ಅವ್ರು ಫಾರ್ಮುಲಾ ಅವ್ರು ಕೊಟ್ಬಿಟ್ಟಿದ್ದಾರೆ. ಪರ್ಸೆಂಟೇಜ್ ಪ್ರಾಫಿಟ್ಗೆ ಏನು ಫಾರ್ಮುಲಾ ಅಂದರೆ ಇನ್ಕಮ್ ಮೈನಸ್ ಎಕ್ಸ್ಪೆಂಡಿಚರ್ ಬೈ ಎಕ್ಸ್ಪೆಂಡಿಚರ್ ಇಂಟು 100 ಅಂತ. ಈಗ ಕ್ವಶನ್ ನೋಡೋಣ. ಇಫ್ ದ ಇನ್ಕಮ್ ಇನ್ 1998 ವಾಸ್ rupees 264 crores, ವಾಟ್ ವಾಸ್ ದ ಎಕ್ಸ್ಪೆಂಡಿಚರ್ ಇನ್ 1998? ಈಗ ನೋಡಿ, ಇಲ್ಲಿ ಅವ್ರು ಎಕ್ಸ್ಪೆಂಡಿಚರ್ ಕೇಳಿದ್ದಾರೆ. ದೇರ್ಫೋರ್ ನಮಗೆ ಇನ್ಕಮ್ ಗೊತ್ತು. ಇನ್ಕಮ್ ಎಷ್ಟು, 264 ಇದೆ. ಮತ್ತು ಪರ್ಸೆಂಟೇಜ್ ಪ್ರಾಫಿಟ್ ಇನ್ 1998 ಗ್ರಾಫ್, ಆ ಗ್ರಾಫ್ ಲೈನ್ ಗ್ರಾಫಲ್ಲಿ ನೋಡಿದರೆ ಆ 98 ಇದರಲ್ಲಿ ರೋಲ್ ನೋಡಿ,
ಅಲ್ಲಿ 65% ಇದೆ ನೋಡಿ ಇಲ್ಲಿ ಪ್ರಾಫಿಟ್ಟು. ಸೊ ಆ 65% ಪ್ರಾಫಿಟ್ಟು, ಮತ್ತು ಅವರು ಇನ್ಕಮ್ ಸಹ ಕೊಟ್ಟಿದ್ದಾರೆ 264 crores ಅಂತ. ಈಗ ಪರ್ಸೆಂಟೇಜ್ ಪ್ರಾಫಿಟ್ ಈಸ್ ಇಕ್ವಲ್ ಟು ಇನ್ಕಮ್ ಮೈನಸ್ ಎಕ್ಸ್ಪೆಂಡಿಚರ್ ಬೈ ಎಕ್ಸ್ಪೆಂಡಿಚರ್. ಆ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಪರ್ಸೆಂಟೇಜ್ ಪ್ರಾಫಿಟ್ ಎಷ್ಟಿದೆ 65%. 65% ಅಂದರೆ 65/100 ಈಸ್ ಈಕ್ವಲ್ ಟು ಇನ್ಕಮ್ ಇಸ್ ಟು 264 ಮೈನಸ್ ಎಕ್ಸ್ಪೆಂಡಿಚರ್ ಇಸ್ ದ ಅನ್ನೋನ್. ಸೊ ಯು ಕೀಪ್ ಇಟ್ ಎಸ್ ಲೈಕ್ ದಟ್ ಓನ್ಲಿ. ನೆಕ್ಸ್ಟ್ ಬೈ ಎಕ್ಸ್ಪೆಂಡಿಚರ್ ಹಂಗೆ ಇರಲಿ. ಈಗ 65/100 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನೀವು ಡಿವೈಡ್ ಮಾಡಿದಾಗ ಏನಾಗುತ್ತೆ 13/20 ಇಟ್ ಇಸ್ ಅ ಸಿಂಪ್ಲಿಫೈಡ್ ಫಾರ್ಮ್ ಬರುತ್ತೆ. ನೆಕ್ಸ್ಟ್ 264 ಮೈನಸ್ E/E ಬರುತ್ತೆ. ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿ 13E ಈಸ್ ಈಕ್ವಲ್ ಟು 264 ಇಂಟು 20 5280 ಬರುತ್ತೆ ಮೈನಸ್ 20 ಇಂಟು E. ದೇರ್ಫೋರ್ 20E ನೀವು RHS ಇಂದ LHS ತಗೊಂಡ್ರೆ 33E ಆಗುತ್ತೆ ಈಸ್ ಈಕ್ವಲ್ ಟು 5280. ದೇರ್ಫೋರ್ ನೀವು ಡಿವಿಷನ್ ಮಾಡಿದಾಗ ಎಕ್ಸ್ಪೆಂಡಿಚರ್ ಈಸ್ ಈಕ್ವಲ್ ಟು 160 crores ಬರುತ್ತೆ ನಿಮಗೆ. ದೇರ್ಫೋರ್ ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, out of the following years given, for which year the ratio of income to the expenditure is the minimum. ಈಗ ಇನ್ಕಮ್ ಟು ಎಕ್ಸ್ಪೆಂಡಿಚರ್ ಮಿನಿಮಮ್ ಹೇಗೆ ಅಂತ ಕೇಳಿದ್ದಾರೆ. ಬಟ್ ನೀವು ಅಲ್ಲಿ ಫಾರ್ಮುಲಾ ಕೊಟ್ಟಿದ್ದಾರಲ್ಲ ಪರ್ಸೆಂಟೇಜ್ ಪ್ರಾಫಿಟ್, ಅದನ್ನು ಸ್ವಲ್ಪ ಮಾಡಿಫೈ ಮಾಡ್ಕೊಳ್ಳೋಣ. ಆ ಪರ್ಸೆಂಟೇಜ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಇನ್ಕಮ್ ಮೈನಸ್ ಎಕ್ಸ್ಪೆಂಡಿಚರ್ ಬೈ ಎಕ್ಸ್ಪೆಂಡಿಚರ್ ಇಂಟು 100 ಅಂತ ಇದೆ. ಈಗ 100ನ ನಾವು RHS ಇಂದ LHS ತಗೊಂಡ್ರೆ ಮಲ್ಟಿಪ್ಲಿಕೇಶನ್ ಡಿವಿಷನ್ ಆಗುತ್ತೆ. ದೇರ್ಫೋರ್ ಪರ್ಸೆಂಟೇಜ್ ಪ್ರಾಫಿಟ್ ಬೈ 100 ಆಗುತ್ತೆ ಈಸ್ ಈಕ್ವಲ್ ಟು ಇನ್ಕಮ್ ಮೈನಸ್ ಎಕ್ಸ್ಪೆಂಡಿಚರ್ ಬೈ ಎಕ್ಸ್ಪೆಂಡಿಚರ್ ಇರುತ್ತೆ. ಬಟ್ ಈಗ ಎಕ್ಸ್ಪೆಂಡಿಚರ್ನ ಇನ್ಕಮ್ ಮೈನಸ್ ಎಕ್ಸ್ಪೆಂಡಿಚರ್ ಎರಡಕ್ಕೂ ಡಿವೈಡ್ ಮಾಡಿ ಸಪ್ರೇಟ್ ಮಾಡೋಣ. ಇನ್ಕಮ್ ಬೈ ಎಕ್ಸ್ಪೆಂಡಿಚರ್ ಮೈನಸ್ ಎಕ್ಸ್ಪೆಂಡಿಚರ್ ಬೈ ಎಕ್ಸ್ಪೆಂಡಿಚರ್ ಅಂದರೆ 1 ಆಗುತ್ತೆ. ದೇರ್ಫೋರ್ ಅವ್ರು ಕೇಳಿರೋದು ಕ್ವಶನ್ ಬರೀ ಇನ್ಕಮ್ ಬೈ ಎಕ್ಸ್ಪೆಂಡಿಚರ್. ದೇರ್ಫೋರ್ ಇನ್ಕಮ್ ಬೈ ಎಕ್ಸ್ಪೆಂಡಿಚರ್ ಅಷ್ಟು ಮಾತ್ರ ಇಟ್ಕೊಂಡು LHS ಅಲ್ಲಿ ಇನ್ನು ಉಳಿದಿದ್ದೆಲ್ಲ RHS ಕಳಿಸೋಣ. ಏನಾಗುತ್ತೆ ಇನ್ಕಮ್ ಬೈ ಎಕ್ಸ್ಪೆಂಡಿಚರ್ ಇಸ್ ಈಕ್ವಲ್ ಟು ಪರ್ಸೆಂಟೇಜ್ ಪ್ರಾಫಿಟ್ ಬೈ 100 ಪ್ಲಸ್ 1 ಆಗುತ್ತೆ. ಕ್ವಶನ್ ಏನಂದರೆ ದ ರೇಷಿಯೋ ಆಫ್ ಇನ್ಕಮ್ ಟು ಎಕ್ಸ್ಪೆಂಡಿಚರ್ ಎಲ್ಲಿ ಮಿನಿಮಮ್ ಇದೆ ಅಂತ. ಈಗ ನಾವು ಆ ಫಾರ್ಮುಲಾನ ಸಿಂಪ್ಲಿಫೈಡ್ ಫಾರ್ಮಲ್ಲಿ ಬರ್ಕೊಂಡ್ವಲ್ಲ, ಇನ್ಕಮ್ ಬೈ ಎಕ್ಸ್ಪೆಂಡಿಚರ್ ಈಸ್ ಈಕ್ವಲ್ ಟು ಪರ್ಸೆಂಟೇಜ್ ಪ್ರಾಫಿಟ್ ಬೈ 100 ಪ್ಲಸ್ 1 ಅಂತ. ಇದನ್ನು ನಾವು ಪ್ರಾಫಿಟ್ ಯಾವುದು ಕಮ್ಮಿ ಇದೆ ಆ ಗ್ರಾಫಲ್ಲಿ ಅದೇ ಇನ್ಕಮ್ ಬೈ ಎಕ್ಸ್ಪೆಂಡಿಚರ್ ಮಿನಿಮಮ್ ಇದೆ ಅಂತ ಮೀನಿಂಗು. ದೇರ್ಫೋರ್ ನಾವು ಗ್ರಾಫ್ ನೋಡಿದಾಗ 1996 65% ಇದೆ, 1997 45% ಇದೆ, 1998 65% ಇದೆ, 2000 60% ಇದೆ. ಇದರಿಂದ ಗೊತ್ತಾಗುತ್ತೆ ಪ್ರಾಫಿಟ್ ಯಾವುದು ಕಮ್ಮಿ ಇರೋದು 1997 ಕಮ್ಮಿ ಇದೆ. ದೇರ್ಫೋರ್ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಆವರೇಜ್ ಆಫ್ ಪರ್ಸೆಂಟೇಜ್ ಪ್ರಾಫಿಟ್ ಅರ್ನ್ ಫಾರ್ ದ ಗಿವನ್ ಇಯರ್ಸ್ ಫ್ರಮ್ 1995 to 2000. 1995 to 2000ಗೆ ಒಟ್ಟು 6 ಕ್ವಾಂಟಿಟೀಸ್ ಇದೆ. ದೇರ್ಫೋರ್ ಆವರೇಜ್ನ 6ಇಂದ ಡಿವೈಡ್ ಮಾಡಬೇಕು. ಅಂದರೆ ಸಮ್ ಎಷ್ಟಿದೆ, ಪ್ರಾಫಿಟ್ ಎಷ್ಟಿದೆ ಅಲ್ಲಿ ಲೈನ್ ಗ್ರಾಫ್ ನೋಡಿ ಕ್ಯಾಲ್ಕುಲೇಟ್ ಮಾಡಿ. 40 + 55 + 45 + 65 + 70 + 60 ಈ 6 ಕ್ವಾಂಟಿಟಿನೂ ಆ್ಯಡ್ ಮಾಡಿದ್ರೆ 335 ಬರುತ್ತೆ. ಆ 335ನ 6ಇಂದ ಡಿವೈಡ್ ಮಾಡಿ ನಿಮಗೆ 55/6 ಆನ್ಸರ್ ಬರುತ್ತೆ. ದೇರ್ಫೋರ್ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಇದು ಡೈರೆಕ್ಷನ್ ಬಗ್ಗೆ ಕೇಳಿದ್ದಾರೆ. ವೈಲ್ ಫೇಸಿಂಗ್ ಈಸ್ಟ್, ವಿಲಿಯಮ್ಸ್ ಟರ್ನ್ ಟು ಹಿಸ್ ಲೆಫ್ಟ್ ಆ್ಯಂಡ್ ವಾಕ್ಸ್ 6 meters. Then he again turns to his left and walks 6 meters. Then turns 45 degrees towards his right and walks a distance of 5 meters. Then what are the direction he is facing and the distance from his starting point? ಈಗ ವಿಲಿಯಮ್ಸ್ ಯಾವ ಡೈರೆಕ್ಷನ್ ಇದ್ದಾನೆ ಅಂದರೆ ಈಸ್ಟ್ ಡೈರೆಕ್ಷನ್ ಫಸ್ಟ್ ಇದ್ದಾನೆ, ಅದನ್ನು ಫಸ್ಟ್ ಮಾರ್ಕ್ ಮಾಡ್ಕೊಳ್ಳಿ. ವಿಲಿಯಮ್ಸ್ ಡೈರೆಕ್ಷನ್ ಈಸ್ಟಲ್ಲಿ ಇದ್ದಾನೆ, ದೇರ್ಫೋರ್ ಅದನ್ನು ಎ ಪಾಯಿಂಟ್ ಅಂತ ಮಾರ್ಕ್ ಮಾಡ್ಕೊಳ್ಳಿ. ದೆನ್ ಅವ್ನು ಈಸ್ಟ್ ಪಾಯಿಂಟಿಂದ 6 meters ಲೆಫ್ಟಿಗೆ ಟರ್ನ್ ಆಗ್ತಾನೆ. ದೇರ್ಫೋರ್ 6 meter ಅಂದರೆ ಬಿ, ಎ ಟು ಬಿ 6 meters ಅಂತ ಬರ್ಕೊಳ್ಳಿ. ಮತ್ತೆ ಬಿಯಿಂದ ಇದ್ದು ನೆಕ್ಸ್ಟ್ ದೆನ್ ಈ ಅಗೇನ್ ಟರ್ನ್ಸ್ ಟು ಇಸ್ ಲೆಫ್ಟ್ ಆ್ಯಂಡ್ ವಾಕ್ 6 meters. ಮತ್ತೆ ಬಿಯಿಂದ 6 meter ಮುಂದೆ ಹೋಗ್ತಾನೆ. ಆ ಪಾಯಿಂಟ್ನ ಸಿ ಅಂತ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಸಿಯಿಂದ ದೆನ್ ಟರ್ನ್ಸ್ 45 degrees ಟುವರ್ಡ್ಸ್ ಇಸ್ ರೈಟ್. ಆ ಸಿ ಪಾಯಿಂಟಿಂದ ಅವನು ರೈಟ್ಗೆ ತಿರುಗ್ತಾನೆ. ಎಷ್ಟು ಡಿಗ್ರಿಲಿ 45 degrees ತಿರುಗ್ತಾನೆ, ಅದನ್ನು ಮಾರ್ಕ್ ಮಾಡ್ಕೊಳ್ಳಿ 45 degree ಅಂತ. ದೇರ್ಫೋರ್ ಮತ್ತೆಷ್ಟು ಮುಂದೆ ಹೋಗ್ತಾನೆ 5 meter ಆ್ಯಂಡ್ ವಾಕ್ಸ್ ಎ ಡಿಸ್ಟೆನ್ಸ್ ಆಫ್ 5 meters. ಅಂದರೆ ಆ ಪಾಯಿಂಟ್ನ ಡಿ ಅಂತ ಮಾರ್ಕ್ ಮಾಡ್ಕೊಳ್ಳಿ. ಸಿ ಟು ಡಿ ಎಷ್ಟಾಗುತ್ತೆ 5 meters ಆಗುತ್ತೆ. ಅವ್ರು ಕೇಳಿರೋದೇನು, ಈ ಡಿ ಪಾಯಿಂಟು ಸ್ಟಾರ್ಟಿಂಗ್ ಪಾಯಿಂಟಿಂದ ಎಷ್ಟು ಮೀಟ್ರು ದೂರ ಇದೆ ಮತ್ತು ಅವನು ಯಾವ ಡೈರೆಕ್ಷನ್ ಇದ್ದಾನೆ ಅಂತ ಕ್ವಶನ್ ಕೇಳಿದ್ದಾರೆ. ಈಗ ನೋಡಿ ಇಲ್ಲಿ ಎ ಡಿ ಅಂದರೆ ನಾವು ಏನು ಕಂಡುಹಿಡಬೇಕು, ಎ ಡಿ ಕಂಡುಹಿಡಬೇಕು. ಅಂದರೆ ನಮ್ಗೆ ಅಲ್ಲಿ ಗೊತ್ತಲ್ಲಿ AC + CD ಈಸ್ ಈಕ್ವಲ್ ಟು ಎ ಡಿ ಅಂತ. ಈಗ ಸಿ ಡಿ ನಮಗೆ ಡೈರೆಕ್ಟಾಗಿ ಗೊತ್ತು 5 meters ಅಂತ ಕ್ವಶನಲ್ಲಿ ಕೊಟ್ಟಿದ್ದಾರೆ. AC ಕಂಡುಹಿಡೋಣ. AC ಹೆಂಗೆ ಕಂಡುಹಿಡೋದು ಅಂದರೆ ಅಲ್ಲಿ ಒಂದು ಟ್ರಯಾಂಗಲ್ ಫಾರ್ಮ್ ಆಗಿದೆ ABC ಅಂತ. ಅದು ನೋಡ್ರೆ ನಮಗೆ ಪೈಥಾಗರಸ್ ಥಿಯರಮ್ ನೆನಪಾಗುತ್ತೆ. ದೇರ್ಫೋರ್ ಪೈಥಾಗರಸ್ ಥಿಯರಮ್ ಏನು ಹೇಳುತ್ತೆ, ಹೈಪೋಟೆನಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಆಪೋಸಿಟ್ ಸ್ಕ್ವೇರ್ ಪ್ಲಸ್ ಆಪೋಸಿಟ್ ಸೈಡ್ ಸ್ಕ್ವೇರ್ ಪ್ಲಸ್ ಅಡ್ಜಸೆಂಟ್ ಸೈಡ್ ಸ್ಕ್ವೇರ್ ಅಂತ ಹೇಳುತ್ತೆ. ದೇರ್ಫೋರ್ AC ಸ್ಕ್ವೇರ್ ಈಸ್ ಈಕ್ವಲ್ ಟು 6 square + 6 square ಅಂದರೆ 36 + 36 72 ಆಗುತ್ತೆ. AC ಈಸ್ ಈಕ್ವಲ್ ಟು √72 ಆಗುತ್ತೆ. ಆ √72ನ ಸಿಂಪ್ಲಿಫೈಡ್ ಫಾರ್ಮ್ ಅಥವಾ ರೆಡ್ಯೂಸ್ಡ್ ಫಾರ್ಮಲ್ಲಿ ಬರೆದ್ರೆ 9 8 √72. ಆ 9ನ ಹೊರಗಡೆ ತಂದರೆ √9 ಏನಾಗುತ್ತೆ 3 ಆಗುತ್ತೆ. ಮತ್ತು √8 ಹೊರಗಡೆ ಇರಲಿ. √8ನ ನೀವೇನಂತ ಬರ್ಕೋಬೋದು 4 2s ಅಂತ ಬರ್ಕೊಳ್ಬೋದು.
ಆ √4 ಏನಾಗುತ್ತೆ 2 ಆಗುತ್ತೆ. ಆ 2 ಹೊರಗಡೆ ತಂದರೆ 3 2 6 ಒಳಗಡೆ √2 ಉಳ್ಕೊಳ್ಳುತ್ತೆ. ದೇರ್ಫೋರ್ ಎ ಸಿ ಏನಂತ ಬಂತು ಡಿಸ್ಟೆನ್ಸು 6√2 ಅಂತ ಬಂತು. ದೇರ್ಫೋರ್ ಎ ಡಿ ಏನಾಗುತ್ತೆ ಎ ಸಿ ಪ್ಲಸ್ ಡಿ ಸಿ 6√2 + 5 ಮೀಟರ್. ನಮಗೆ ಗೊತ್ತಾಯಿತು, ನಮಗೆ ಡಿಸ್ಟೆನ್ಸಿಗೆ ಕಂಡಿಡಿದ್ವು 6√2 + 5 ಮೀಟರ್. ಈಗ ಆಪ್ಷನ್ 1 ಆಪ್ಷನ್ 2 ಎರಡರಲ್ಲಿದೆ. ದೇರ್ಫೋರ್ ಯು ಶುಡ್ ರಿಜೆಕ್ಟ್ ದ ಆಪ್ಷನ್ 3 ಆ್ಯಂಡ್ ಆಪ್ಷನ್ 4. ಈಗ ಅದು ನಾರ್ತ್ ಈಸ್ಟ್ ಡೈರೆಕ್ಷನ್ ಇದೆ, ನಾರ್ತ್ ವೆಸ್ಟ್ ಡೈರೆಕ್ಷನ್ ಇದೆ, ನೋಡೋಣ. ಈಗ ಆ ಡಿ ಪಾಯಿಂಟ್ ಇದೆಯಲ್ಲ, ಆ ಡಿ ಪಾಯಿಂಟ್ ಮತ್ತು ಆ 45 ಡಿಗ್ರಿ ಲೈನ್ ಇದೆಯಲ್ಲ, ಅಲ್ಲಿ ನೀವು ಇಮ್ಯಾಜಿನರಿ ಲೈನ್ ಅಂದರೆ ಒಂದು ಡಾಟೆಡ್ ಲೈನ್ನ ಬರ್ಕೊಳ್ಳಿ. ಆ ಡಾಟೆಡ್ ಲೈನ್ ಬರ್ಕೊಂಡಾಗ ನೀವು ಮೇಲ್ಗಡೆ ಗೊತ್ತಾಗುತ್ತೆ ಅದು ನಾರ್ತು, ಮತ್ತು ಡಿ ಕೆಳಗಡೆ ಗೊತ್ತಾಗುತ್ತೆ ಅದು ವೆಸ್ಟಲ್ಲಿದೆ. ಅಂದರೆ ಡಿ ಮಧ್ಯದಲ್ಲಿ ಹೋಗಿದೆ. ನಾರ್ತ್ ವೆಸ್ಟ್ ಅಂದರೆ ಯಾವ ಡೈರೆಕ್ಷನ್ಲಿದೆ, ನಾರ್ತ್ ವೆಸ್ಟ್ ಡೈರೆಕ್ಷನ್ಲಿದೆ. ಫ್ರಮ್ ಸ್ಟಾರ್ಟಿಂಗ್ ಪಾಯಿಂಟ್ ಇಟ್ ಈಸ್ 5 + 6√2 ಮೀಟರ್ ಅವೇ. ಅಂದರೆ ಆನ್ಸರ್ ಏನಾಗುತ್ತೆ ಆಪ್ಷನ್ 2 ಆಗುತ್ತೆ. ಡೈರೆಕ್ಷನ್ಸ್ ಕ್ವಶನ್ಸ್ ಸ್ವಲ್ಪ ಟ್ವಿಸ್ಟ್ ಇರುತ್ತೆ, ನೀವು ಸಾಲ್ವ್ ಮಾಡಿದರೆ ಅದು ಈಸಿ ಆಗುತ್ತೆ. ಸೊ ನೀವು ಎಷ್ಟೇ ಡೈರೆಕ್ಷನ್ ಕ್ವಶನ್ಸ್ ಅಂತ ಒಂದು 2-3 ಕ್ವಶನ್ ಕೇಳ್ತಾರೆ ರೀಸನಿಂಗ್ ಪಾಯಿಂಟಲ್ಲಿ. ಸೊ ಹಂಗಾಗಿ ನೀವು ಡೈರೆಕ್ಷನ್ಸ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ನು ಪೈಪ್ಸ್ ಆ್ಯಂಡ್ ಸಿಸ್ಟಮ್ ಸಂಬಂಧಪಟ್ಟಿದ್ದು. ಅದು ಸೇಮ್ ಟೈಮ್ ಆ್ಯಂಡ್ ವರ್ಕ್ ಥರನೇ ಸಾಲ್ವ್ ಮಾಡೋಣ. ಅದು ಟೈಮ್ ಆ್ಯಂಡ್ ವರ್ಕ್ ಇದರಲ್ಲೇ ಟಾಪಿಕಲ್ಲೇ ಬರುತ್ತೆ. ಅದು ಕ್ವಶನ್ ನೋಡೋಣ. ಎ ಸ್ವಿಮ್ಮಿಂಗ್ ಪೂಲ್ ಈಸ್ ಫಿಲ್ಡ್ ಬೈ 3 pipes ವಿತ್ ಯೂನಿಫಾರ್ಮ್ ಫ್ಲೋ. The first 2 pipes operating simultaneously fill the swimming pool in the same time, during which the swimming pool is filled by the third pipe alone. The second pipe alone fills the swimming pool 5 hours faster than the first pipe and 4 hours slower than the third pipe. The time required by the first pipe only to fill the swimming pool is, ಇಲ್ಲಿ ಅನ್ನೋನ್ ಕ್ವಾಂಟಿಟಿ ಯಾವುದು ಫಸ್ಟ್ ಪೈಪ್. ಆ ಫಸ್ಟ್ ಪೈಪ್ ಏನಂತ ಮಾಡ್ಕೋಬೇಕು X hours ಅಂತ ತಗೊಳ್ಬೇಕು. ಈ ಫಸ್ಟ್ ಪೈಪ್ X hours ಆದರೆ ನೆಕ್ಸ್ಟ್ ಕ್ವಶನ್ ಏನು ಕೇಳಿದಾನೆ, ದ ಸೆಕೆಂಡ್ ಪೈಪ್ ಫಿಲ್ಸ್ ದ ಸ್ವಿಮ್ಮಿಂಗ್ ಪೂಲ್ 5 hours ಫಾಸ್ಟರ್ ದ್ಯಾನ್ ದ ಫಸ್ಟ್ ಪೈಪ್. ಫಸ್ಟ್ ಪೈಪ್ 10 ಗಂಟೆಲಿ ತುಂಬಿದರೆ ಸೆಕೆಂಡ್ ಪೈಪು 5 ಗಂಟೆಲಿ ತುಂಬುತ್ತೆ. ಅಂದರೆ ಎಕ್ಸ್ ಫಸ್ಟ್ ಪೈಪ್ ಆದರೆ ಸೆಕೆಂಡ್ ಪೈಪ್ ಏನಾಗುತ್ತೆ X-5 ಆಗುತ್ತೆ. ಈಗ ಥರ್ಡ್ ಪೈಪ್ ಕೇಳಿದಾನೆ, ಥರ್ಡ್ ಪೈಪು ಸೆಕೆಂಡ್ ಪೈಪ್ಗಿಂತ ಫಾಸ್ಟ್ ಅಂತೆ. ಸೆಕೆಂಡ್ ಪೈಪೇ 4 ಗಂಟೆ ಹಿಂದೆ ಇದಂತೆ ಥರ್ಡ್ ಪೈಪ್ಗಿಂತ. ಅಂದರೆ ಥರ್ಡ್ ಪೈಪು ಮುಂದೆ ಇದಂತೆ ಮೀನಿಂಗು. ಹಂಗಾರೆ ಥರ್ಡ್ ಪೈಪ್ ಏನು ಮಾಡಬೇಕು X-9 ಮಾಡಬೇಕು. ಫಸ್ಟ್ ಪೈಪು 10 ಗಂಟೆಲಿ ತುಂಬಿದರೆ ಸೆಕೆಂಡ್ ಪೈಪ್ 5 ಗಂಟೆಲಿ ತುಂಬುತ್ತೆ. ಥರ್ಡ್ ಪೈಪ್ 1 ಗಂಟೆಲಿ ತುಂಬುತ್ತೆ. 10 - 9 1 ಅಷ್ಟೇ ಆಗುತ್ತೆ. ಈಗ ಕ್ವಶನ್ ಕೇಳಿದರೆ ದ ಫಸ್ಟ್ ಟೂ ಪೈಪ್ಸ್ ಅಂದರೆ ಫಸ್ಟ್ ಪೈಪ್ ಆ್ಯಂಡ್ ಸೆಕೆಂಡ್ ಪೈಪ್ ಫಿಲ್ ದ ಸ್ವಿಮ್ಮಿಂಗ್ ಪೂಲ್ ಇನ್ ದ ಸೇಮ್ ಟೈಮ್. ಅಂದರೆ ಇವೆರಡು ಒಟ್ಟಿಗೆ ಎಷ್ಟು ತುಂಬುತ್ತೆ ನೀರು = ಥರ್ಡ್ ಪೈಪು ಅಷ್ಟೇ ನೀರು ತುಂಬುತ್ತೆ ಟ್ಯಾಂಕ್ನ ಅಂತ. ದೇರ್ಫೋರ್ LHS ಅಲ್ಲಿ ನಾವು ಫಸ್ಟ್ ಆ್ಯಂಡ್ ಸೆಕೆಂಡ್ ಪೈಪ್ನ ಬರ್ಕೊಂಡು RHS ಅಲ್ಲಿ ಥರ್ಡ್ ಪೈಪ್ ಮಾತ್ರ ಬರೀಬೇಕು. ಹೇಗೆ ಅಂದರೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಪೈಪ್ನ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ 1/x + 1/x-5 = ಥರ್ಡ್ ಪೈಪ್ 1/x-9 ಟೈಮಲ್ಲಿ ಅದು ಟ್ಯಾಂಕ್ನ ಫಿಲ್ ಮಾಡುತ್ತೆ. ದೇರ್ಫೋರ್ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಬರುತ್ತೆ. x² - 18x + 45 = 0. ದೇರ್ಫೋರ್ ನೀವು ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ದೇರ್ಫೋರ್ x ನಿಮಗೇನು ಬರುತ್ತೆ 15 ಬರುತ್ತೆ. ಅಂದರೆ ಫಸ್ಟ್ ಪೈಪು 15 ಅವರ್ಸಲ್ಲಿ ವಾಟರ್ ಟ್ಯಾಂಕ್ನ ಅಂದರೆ ಸ್ವಿಮ್ಮಿಂಗ್ ಪೂಲ್ನ ತುಂಬುತ್ತೆ. ಅಂದರೆ ಫಸ್ಟ್ ಪೈಪು 15 ಅವರ್ಸಲ್ಲಿ ತುಂಬಿದ್ರೆ ಸೆಕೆಂಡ್ ಪೈಪ್ ಏನಾಗುತ್ತೆ X-5 ಅಂತ ಇದೆ. ಅಂದರೆ 15 - 5 10. ಥರ್ಡ್ ಪೈಪು 15 - 9 ಅಂದರೆ 6 ಅವರ್ಸ್. ನಮಗೆ ಸೆಕೆಂಡ್ ಪೈಪ್ ಥರ್ಡ್ ಪೈಪ್ ಕೇಳಿಲ್ಲ. ಸೊ ಯು ಜಸ್ಟ್ ಕಾನ್ಸಂಟ್ರೇಟ್ ಓನ್ಲಿ ಇನ್ ದ ಫಸ್ಟ್ ಪೈಪ್. ದೇರ್ಫೋರ್ ಆನ್ಸರ್ ಈಸ್ 15. ಆಪ್ಷನ್ ಈಸ್ ಆಪ್ಷನ್ 3. ನೆಕ್ಸ್ಟ್ ಕ್ವಶನ್, ಇದು ರೀಸನಿಂಗ್ ಟೈಪ್ ಕ್ವಶನ್ ನೋಡೋಣ. two statements have been given followed by 4 conclusions. You have to consider the statements to be true even if they do not conform to the well-known facts. Which conclusion logically follows from the given statements? ಈಗ ಸ್ಟೇಟ್ಮೆಂಟ್ಸ್ ನೋಡೋಣ. ಇದನ್ನು ಆ್ಯಕ್ಚುಲಿ ನೀವು ವೆನ್ ಡಯಾಗ್ರಾಮಲ್ಲಿ ಆನ್ಸರ್ ಕಂಡುಹಿಡಿಬೋದು. ಹೇಗೆ ಅಂದರೆ ಈಗ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಏನಂತ ಕೊಟ್ಟಿದ್ದಾನೆ, ಸಮ್ ಮೆನ್ ಆರ್ ಗೋಟ್ಸ್, ಆಲ್ ಗೋಟ್ಸ್ ಆರ್ ಜಾಕಲ್ಸ್. ಇವೆರಡು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಈಗ ಒಂದು ಮೆನ್ಗೆ ಮತ್ತು ಗೋಟ್ಗೆ ಒಂದು ಸರ್ಕಲ್ ಬರ್ಕೊಳ್ಳಿ. ಸಮ್ ಮೆನ್ ಆರ್ ಸಮ್ ಗೋಟ್ಸ್ ಅದನ್ನು ನೀವು ಒಂದು ಲೈಕ್ ಲೈನ್ ಹಾಕಿ ಆ ಥರ ಸಮ್ ಮೆನ್ ಆರ್ ಗೋಟ್ಸ್ ಅಂತ ನಾವು ಮಾರ್ಕ್ ಮಾಡಿದ್ವಿ ನೋಡಿ, ಆ ಥರ ಮಾರ್ಕ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಸ್ಟೇಟ್ಮೆಂಟ್ 2 ಓದಿದ್ರೆ ಆಲ್ ಗೋಟ್ಸ್ ಆರ್ ಜಾಕಲ್ಸ್. ಆ ಆಲ್ ಗೋಟ್ಸ್ ಇರುತ್ತಲ್ಲ ಅದು ಜಾಕಲ್ಸ್ ಆಗುತ್ತಂತೆ. ಸೊ ಈ ಥರ ವೆನ್ ಡಯಾಗ್ರಾಮ್ ಬರ್ಕೊಳ್ಳಿ. ಈ ಥರ ವೆನ್ ಡಯಾಗ್ರಾಮ್ ಬರ್ಕೊಂಡ್ರೆ ಕನ್ಕ್ಲೂಷನ್ ಈಸಿಯಾಗಿ ಫಾಲೋ ಆಗುತ್ತೆ. ಈಗ ನೋಡಿ ಅಲ್ಲಿ ನೀವು ಆ ಶಾಡೋ ಪೋರ್ಷನ್ ಎಲ್ಲ ನೋಡ್ತಾ ಇರಿ ಹಂಗೆ. ನೆಕ್ಸ್ಟು ಆ ಕನ್ಕ್ಲೂಷನ್ ನೋಡೋಣ. ಸಮ್ ಮೆನ್ ಆರ್ ಜಾಕಲ್ಸ್ ಹೌದು. ಆ ಶೇಡ್ ಪೋರ್ಷನ್ ಇದೆ ನೋಡಿ, ಮೆನ್ನು ಮತ್ತು ಜಾಕಲ್ಸ್ ಎರಡು ಕೋಯಿನ್ಸೈಡ್ ಆಗಿದೆ. ದೇರ್ಫೋರ್ ಕನ್ಕ್ಲೂಷನ್ ಎ ಇಟ್ ಫಾಲೋಸ್. ಕನ್ಕ್ಲೂಷನ್ ಬಿ ನೋಡೋಣ. ಸಮ್ ಜಾಕಲ್ಸ್ ಆರ್ ಮೆನ್ ಇಟ್ ಸೂಟ್. ಈ ಆಪ್ಷನ್ ಎರಡು ಸೇಮೆ. ಜಾಕಲ್ಸು ಮೆನ್ ಎರಡು ಕೋಯಿನ್ಸೈಡ್ ಆಗಿದೆ. ಸೊ ಏನಾಗಬೇಕು, ಎರಡು ಏನಾಗಿದೆ ಫಾಲೋ ಆಗುತ್ತೆ. ದೇರ್ಫೋರ್ ಕನ್ಕ್ಲೂಷನ್ ಬಿ ಫಾಲೋ ಆಗಿದೆ. ಕನ್ಕ್ಲೂಷನ್ ಸಿ ನೋಡಿ, ಆಲ್ ಜಾಕಲ್ಸ್ ಆರ್ ಗೋಟ್ಸ್ ಅಂದರೆ ಆಲ್ ಗೋಟ್ಸ್ ಆರ್ ಜಾಕಲ್ಸ್ ಅದು ಸರಿ ಇದೆ. ಇವರು ಸಮ್ ಜಾಕಲ್ಸ್ ಆರ್ ಗೋಟ್ಸ್ ಆಗಿರೋ ಆಪ್ಷನ್ ಸಿ ಕರೆಕ್ಟ್ ಆಗ್ತಿತ್ತು. ಕನ್ಕ್ಲೂಷನ್ ಸಿ ಈಗ ಅದು ತಪ್ಪಿದೆ. ದೇರ್ಫೋರ್ ಕನ್ಕ್ಲೂಷನ್ ಸಿ ಡಸಂಟ್ ಫಾಲೋಸ್. ಕನ್ಕ್ಲೂಷನ್ ಡಿ ನೋಡಿದರೆ ಸಮ್ ಗೋಟ್ಸ್ ಆರ್ ಮೆನ್
ಸಮ್ ಗೋಡ್ಸ್ ಆರ್ ಮೆನ್, ಆ ಶೇರ್ಡ್ ಪೋರ್ಷನ್ ನೋಡಿ, ಸಮ್ ಗೋಡ್ಸ್ ಆರ್ ಮೆನ್, ಸಮ್ ಮೆನ್ ಆರ್ ಗೋಡ್ಸ್, ಎರಡು ಫಾಲೋ ಆಗುತ್ತೆ. ದೇರ್ ಫಾರ್ ಕನ್ಕ್ಲೂಷನ್ ಡಿ ಫಾಲೋಸ್. ದೇರ್ ಫಾರ್ ಆಪ್ಷನ್ 3 ಇಸ್ ಕರೆಕ್ಟ್, ಎ ಬಿ ಆ್ಯಂಡ್ ಡಿ ಓನ್ಲಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ರೀಸನಿಂಗ್ ಟೈಪ್ ಕ್ವಶನ್ ಇದೆ. ಅದು ತುಂಬ ಕಾಂಪ್ಲೆಕ್ಸ್ ಫಿಗರ್ ಥರ ಕಾಣುತ್ತೆ, ಬಟ್ ಅದು ಈಸಿ ಇದೆ. ಅದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳ್ತೀನಿ. ದ ಫಾಲೋಯಿಂಗ್ ಕ್ವಶನ್ ಇಸ್ ಬೇಸ್ಡ್ ಆನ್ ದ ಫಿಗರ್ ಗಿವನ್ ಬಿಲೋ. ಇನ್ ದ ಗಿವನ್ ಫಿಗರ್ ರೆಕ್ಟ್ಯಾಂಗಲ್, ಇದು ಏನೇನು ಡೇಟಾ ಕೊಟ್ಟಿದ್ದಾರೆ ಅದನ್ನು ಫುಲ್ ಅಬ್ಸರ್ವ್ ಮಾಡಿದರೆ, ರೆಕ್ಟ್ಯಾಂಗಲ್ ರೆಪ್ರೆಸೆಂಟ್ಸ್ ಫೀಮೇಲ್ಸ್, ಸರ್ಕಲ್ ರೆಪ್ರೆಸೆಂಟ್ಸ್ ಪೀಪಲ್ ಸ್ಟೇಯಿಂಗ್ ಇನ್ ಮೆಟ್ರೋಸ್, ಸ್ಕ್ವೇರ್ ರೆಪ್ರೆಸೆಂಟ್ಸ್ ದ ಲಿಟ್ರೇಟ್, ಟ್ರಯಾಂಗಲ್ ರೆಪ್ರೆಸೆಂಟ್ಸ್ ದ ಎಂಪ್ಲಾಯ್ಡ್ ಪೀಪಲ್. ಇಷ್ಟು ಫುಲ್ 4 ಅನಲೈಸ್ ಮಾಡಿ ನೀವು ಕ್ವಶನ್ಸ್ ನೋಡಿ. ವಾಟ್ ಈಸ್ ದ ನಂಬರ್ ಇಂಡಿಕೇಟಿಂಗ್ ಲಿಟ್ರೇಟ್ ಫೀಮೇಲ್ಸ್ ಹೂ ಆರ್ ಎಂಪ್ಲಾಯ್ಡ್ ಆ್ಯಂಡ್ ಸ್ಟೇಯಿಂಗ್ ಇನ್ ದ ಮೆಟ್ರೋಸ್? ಈಗ ಕ್ವಶನ್ ನೋಡೋಣ. ವಾಟ್ ಈಸ್ ದ ನಂಬರ್ ಇಂಡಿಕೇಟಿಂಗ್ ಲಿಟ್ರೇಟ್ ಫೀಮೇಲ್ಸ್ ಹೂ ಆರ್ ಎಂಪ್ಲಾಯ್ಡ್ ಆ್ಯಂಡ್ ಸ್ಟೇಯಿಂಗ್ ಇನ್ ಮೆಟ್ರೋಸ್ ಅಂತ ಕೇಳಿದ್ದಾರೆ. ದೇರ್ ಫೋರ್ ನೀವು ಫಸ್ಟು ಅಲ್ಲಿ ಫೀಮೇಲ್ಸ್ ಅಂದರೆ ರೆಕ್ಟ್ಯಾಂಗಲ್ ರೆಪ್ರೆಸೆಂಟ್ಸ್ ಫೀಮೇಲ್ಸ್, ರೆಕ್ಟ್ಯಾಂಗಲ್ ಇದೆ ನೋಡಿ ದೊಡ್ಡದು, ಅದನ್ನು ನೋಡ್ತಾ ಇರಿ. ಮತ್ತು ಸರ್ಕಲ್, ನೆಕ್ಸ್ಟು ಲಿಟ್ರೇಟ್ ಫೀಮೇಲ್ಸ್. ಲಿಟ್ರೇಟ್ ಅಂದರೆ ಅಲ್ಲಿ ನೀವು ಸ್ಕ್ವೇರ್ ನೋಡ್ತೀರಿ, ಸ್ಕ್ವೇರ್ ಮತ್ತು ರೆಕ್ಟ್ಯಾಂಗಲ್ಲು. ಸ್ಕ್ವೇರ್ ಮತ್ತು ರೆಕ್ಟ್ಯಾಂಗಲ್ಲಿ ಕಾಮನ್ ನಂಬರ್ಸ್ ಯಾವುದಿದೆ? 10 ಇದೆ, 8 ಇದೆ, 9 ಇದೆ, 3 ಇದೆ, 3 ಇದೆ. 10, 8, 9, 3 4 ಇದೆ, ಸಾರಿ. ಇದನ್ನು ಹಂಗೆ ಅಬ್ಸರ್ವ್ ಮಾಡ್ತೀರಿ. ಹೂ ಆರ್ ಎಂಪ್ಲಾಯ್ಡ್ ಅಂದರೆ ಏನು? ಎಂಪ್ಲಾಯ್ಡ್ ಅಂದರೆ ಅಲ್ಲಿ ಟ್ರಯಾಂಗಲ್ ರೆಪ್ರೆಸೆಂಟ್ಸ್ ದ ಎಂಪ್ಲಾಯ್ಡ್ ಅಂತ ಇದೆ. ಅಂದರೆ ಸ್ಕ್ವೇರು, ಟ್ರಯಾಂಗಲು, ರೆಕ್ಟ್ಯಾಂಗಲು, ಈ ಮೂರಕ್ಕೂ ಕಾಮನ್ ಯಾವುದು? 10 ಮತ್ತು 8. 10 ಮತ್ತು 8. ಈಗ ಲಾಸ್ಟು ಸ್ಟೇಯಿಂಗ್ ಇನ್ ಮೆಟ್ರೋಸ್ ಅಂದರೆ ಏನಂತ ಇದೆ? ಸರ್ಕಲ್ ರೆಪ್ರೆಸೆಂಟ್ಸ್ ದ ಮೆಟ್ರೋಸ್. ಈ 4ಕ್ಕೂ ಕಾಮನ್ ಆಗಿರೋದು ಯಾವುದು? 8. 10, 8 ಉಳಿದಿತ್ತು 3ರಲ್ಲಿ. ಈಗ ಸರ್ಕಲ್ ಬಂದಾಗ 10 ಎಲಿಮಿನೇಟ್ ಆಗುತ್ತೆ, 8 ಉಳಿಯುತ್ತೆ. ಫಾರ್ ದ ಆನ್ಸರ್ ಈಸ್ 8, ಅಂದರೆ ಆಪ್ಷನ್ 3. ನೆಕ್ಸ್ಟ್ ಕ್ವಶನ್ ನೋಡಿ. ನೀವು ಗ್ರಾಫ್ ನೋಡಿದರೆ ನೀವು ಕನ್ಕ್ಲೂಷನ್ ಡ್ರಾ ಮಾಡ್ಬೋದು. ಈಗ ಕ್ವಶನ್ ಏನಂತ ಇದೆ ಅಂದರೆ, ದ ಫಾಲೋಯಿಂಗ್ ಗ್ರಾಫ್ ರೆಪ್ರೆಸೆಂಟ್ಸ್ ದ GDP ಇನ್ ಕ್ರೋರ್ಸ್ ಆಫ್ ರುಪೀಸ್ ಫಾರ್ ಟೂ ರೀಜನ್ಸ್ ಎ ಆ್ಯಂಡ್ ಬಿ ಅಂತ ಇದೆ. ಈಗ ನೀವು ಗ್ರಾಫ್ ಕ್ಲಿಯರಾಗಿ ಅಬ್ಸರ್ವ್ ಮಾಡಿ. ರೀಜನ್ ಬಿ ಡಾಟೆಡ್ ಲೈನಲ್ಲಿದೆ, ರೀಜನ್ ಎ ಸ್ಟ್ರೈಟ್ ಲೈನಲ್ಲಿದೆ. ಈಗ ಕ್ವಶನ್ ನೋಡಿ, ಅಂದರೆ ಆಪ್ಷನ್ಸ್ ನೋಡಿ. ಫಾರ್ ದ ಫಿಗರ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಮೋಸ್ಟ್ ಅಪ್ರೋಪ್ರಿಯೇಟ್ ಅಂತ ಕೇಳಿದ್ದಾರೆ. ಈಗ ಫಸ್ಟ್ ಆಪ್ಷನ್ ಏನಂತ ಇದೆ? ದ ರೇಟ್ ಆಫ್ ಗ್ರೋತ್ ಫಾರ್ ರೀಜನ್ ಬಿ ಈಸ್ ಗ್ರೇಟರ್ ದೆನ್ ರೀಜನ್ ಎ ಬಿಫೋರ್ ದ ಇಯರ್ 2011 ಆ್ಯಂಡ್ ಈಸ್ ಲೋಯರ್ ಆಫ್ಟರ್ ವರ್ಡ್ಸ್. ಇದು ಆಪ್ಷನ್ ತಪ್ಪಿದೆ, ಆಪ್ಷನ್ 1. ಈಗ ಆಪ್ಷನ್ 2 ನೋಡಿ. ದ ಗ್ರೋತ್ ರೇಟ್ ಫಾರ್ ರೀಜನ್ ಬಿ ಈಸ್ ಲೋಯರ್ ಕಂಪೇರ್ಡ್ ಟು ರೀಜನ್ ಎ ಬಿಫೋರ್ ದ ಇಯರ್ 2011 ಆ್ಯಂಡ್ ಈಸ್ ಗ್ರೇಟರ್ ಆಫ್ಟರ್ವರ್ಡ್ಸ್. ಇದು ಸರಿ ಅನಿಸುತ್ತೆ, ಬಟ್ ಅಂದರೆ 4 ಕನ್ಕ್ಲೂಷನ್ಸ್ ಓದಿ ಆಮೇಲೆ ಡ್ರಾ ಮಾಡಿ. ನೆಕ್ಸ್ಟ್ ಆಪ್ಷನ್ 3. ಫ್ರಮ್ ದ ಫಿಗರ್ ಇಟ್ ಈಸ್ ಡಿಫಿಕಲ್ಟ್ ಟು ಡ್ರಾ ಎನಿ ಕನ್ಕ್ಲೂಷನ್. ನೆಕ್ಸ್ಟ್ ನೋಡೋಣ 4ನೇ ಕನ್ಕ್ಲೂಷನ್ನು. ದ ರೇಟ್ ಆಫ್ ಗ್ರೋತ್ ಆಫ್ GDP ಫಾರ್ ರೀಜನ್ ಬಿ ಈಸ್ ಆಲ್ವೇಸ್ ಗ್ರೇಟರ್ ದೆನ್ ರೀಜನ್ ಎ. ಈಗ ಇದು ಕರೆಕ್ಟ್ ಇದೆ. ಆಪ್ಷನ್ 2, ಆಪ್ಷನ್ 4 ಎರಡರಲ್ಲೊಂದು ಕರೆಕ್ಟ್ ಇರುತ್ತೆ. ಈಗ ನಿಮಗೆ ಒಂದು ಮ್ಯಾಥಮೆಟಿಕಲ್ ಇದರಲ್ಲಿ ಒಂದು ಗ್ರಾಫ್ ಬರ್ಕೊಳ್ಳಿ. ಆ ಗ್ರಾಫ್ ಬರ್ಕೊಂಡು ನಿಮಗೆ ಗೊತ್ತು ಸ್ಲೋಪು. ಈಗ 2 ಗ್ರಾಫ್ ನೋಡಿ ಅಲ್ಲಿ ಬರ್ದಿದ್ದೀನಿ. ಒಂದು ಸ್ಲೋಪ್ ಕಮ್ಮಿ ಇದೆ, ಒಂದು ಸ್ಲೋಪ್ ಜಾಸ್ತಿ ಇದೆ. ನಿಮಗೆ ಗೊತ್ತು ಸ್ಲೋಪ್ ಜಾಸ್ತಿ ಇದ್ದರೆ ಅದ್ರ ರೇಟು ಜಾಸ್ತಿ ಇರುತ್ತೆ. ಇನ್ನೊಂದು ಗ್ರಾಫ್ ನೋಡಿ, ಸ್ಲೋಪ್ ಲೆಸ್ ಇದೆ, ಅಂದರೆ ಸ್ಲೋಪ್ ಕಮ್ಮಿ ಇದ್ದರೆ ಅದ್ರ ರೇಟು ಲೆಸ್ ಇರುತ್ತೆ. ದೇರ್ಫೋರ್ ನಿಮಗೆ ಈ ಗ್ರಾಫ್ ಹೇಗಿದೆ ಅಂತಂದರೆ ಅದೇ ಥರ ಇದೆ. ಈಗ ಸ್ಲೋಪ್ ಜಾಸ್ತಿ ಇರೋದು ರೀಜನ್ ಬಿ, ಸ್ಲೋಪ್ ಕಮ್ಮಿ ಇರೋದು ರೀಜನ್ ಎ ಅಂತ ಅಂದ್ಕೊಳ್ಬೋದು. ಅಂದರೆ ನೀವೇನಂತ ಕನ್ಕ್ಲೂಷನ್ ಡ್ರಾ ಮಾಡ್ಬೋದು? ದ ರೇಟ್ ಆಫ್ ಗ್ರೋತ್ ಆಫ್ GDP ಫಾರ್ ರೀಜನ್ ಬಿ ಈಸ್ ಆಲ್ವೇಸ್ ಗ್ರೇಟರ್ ದೆನ್ ರೀಜನ್ ಎ. ಸ್ಲೋಪ್ ಯಾವುದು ಜಾಸ್ತಿ ಇರುತ್ತೆ ಅದ್ರ ರೇಟ್ ಆಫ್ ಗ್ರೋತು ಜಾಸ್ತಿ ಇದ್ದೇ ಇರುತ್ತೆ. ಅಂದರೆ ಆಪ್ಷನ್ 4 ಇಟ್ ಮೋರ್ ಸೂಟ್ಸ್ ದ ಕ್ವಶನ್. ದೇರ್ಫೋರ್ ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ನು ಪೈ ಚಾರ್ಟ್ ಮೇಲಿದೆ. ದ ಫಾಲೋಯಿಂಗ್ ಪೈ ಚಾರ್ಟ್ಸ್ ಶೋ ದ ಡಿಸ್ಟ್ರಿಬ್ಯೂಷನ್ ಆಫ್ ಸ್ಟೂಡೆಂಟ್ಸ್ ಆಫ್ ಗ್ರಾಜುಯೇಟ್ ಆ್ಯಂಡ್ ಪೋಸ್ಟ್ ಗ್ರಾಜುಯೇಟ್ ಲೆವೆಲ್ಸ್ ಇನ್ 7 ಡಿಫ್ರೆಂಟ್ ಇನ್ಸ್ಟಿಟ್ಯೂಟ್ಸ್ ಇನ್ ಎ ಟೌನ್. ಈಗ ಫಸ್ಟ್ ಪೈ ಚಾರ್ಟು ಗ್ರಾಜುಯೇಟ್ ಲೆವೆಲ್ ಹೇಳುತ್ತೆ ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ ಅಂತ. ಸೆಕೆಂಡ್ ಪೈ ಚಾರ್ಟು ಪೋಸ್ಟ್ ಗ್ರಾಜುಯೇಟ್ ಲೆವೆಲ್ ಹೇಳುತ್ತೆ ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ ಅಂತ. ನೆಕ್ಸ್ಟ್ ಕ್ವಶನ್ ನೋಡೋಣ. ವಾಟ್ ಈಸ್ ದ ರೇಷಿಯೋ ಬಿಟ್ವೀನ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಸ್ಟಡಿಂಗ್ ಎಟ್ ಪೋಸ್ಟ್ ಗ್ರಾಜುಯೇಟ್ ಆ್ಯಂಡ್ ಗ್ರಾಜುಯೇಟ್ ಲೆವೆಲ್ಸ್ ರೆಸ್ಪೆಕ್ಟಿವ್ಲಿ ಫ್ರಮ್ ಇನ್ಸ್ಟಿಟ್ಯೂಟ್ ಎಸ್. ಈಗ ಎಸ್ ಇನ್ಸ್ಟಿಟ್ಯೂಟಲ್ಲಿ ಪೋಸ್ಟ್ ಗ್ರಾಜುಯೇಟ್ ಟು ಗ್ರಾಜುಯೇಟ್ದು ನಾವು ರೇಷಿಯೋ ತೆಗಿಬೇಕು. ಈಗ ಪೋಸ್ಟ್ ಗ್ರಾಜುಯೇಟ್ ಲೆವೆಲ್ ಪೈ ಚಾರ್ಟ್ ನೋಡಿ, ಅಲ್ಲಿ ಎಷ್ಟಿದೆ? 21% ಸ್ಟೂಡೆಂಟ್ಸ್ ಇದ್ದಾರೆ ಪೋಸ್ಟ್ ಗ್ರಾಜುಯೇಟ್ ಲೆವೆಲ್ ಸ್ಟೂಡೆಂಟ್ಸು. ಓವರ್ ಆಲ್ ಸ್ಟೂಡೆಂಟ್ಸ್ ಎಷ್ಟು? 24,700. ಅಂದರೆ 21% ಆಫ್ 24,700 ಪೋಸ್ಟ್ ಗ್ರಾಜುಯೇಟ್ ಲೆವೆಲ್ ಸ್ಟೂಡೆಂಟ್ಸ್ ಇದ್ದಾರೆ. ಬೈ ಡಿನಾಮಿನೇಟರ್ ಏನು ಬರುತ್ತೆ? ಗ್ರಾಜುಯೇಟ್ ಲೆವೆಲ್ ಸ್ಟೂಡೆಂಟ್ಸ್ ನೋಡೋಣ. ಎಸ್ ಎಷ್ಟಿದೆ? 14% ಇದೆ. ಅಂದರೆ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಲ್ಲಿ ಎಷ್ಟಿದೆ? ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಆಫ್ ಗ್ರಾಜುಯೇಟ್ ಲೆವೆಲು 27,300. ಅಂದರೆ 14% ಆಫ್ 27,300. ಇವೆರಡರದ್ದು ರೇಷಿಯೋ ತೆಗೆದ್ರೆ ಎಷ್ಟು ಬರುತ್ತೆ? 19/14. ಅಂದರೆ 19:14. ದೇರ್ಫೋರ್ ಆನ್ಸರ್ ಈಸ್ ಆಪ್ಷನ್ 4. 93ಗೆ ಆಪ್ಷನ್ 4 ಆನ್ಸರ್ ಇದೆ. ನೆಕ್ಸ್ಟ್, ವಾಟ್ ಈಸ್ ದ ರೇಷಿಯೋ ಬಿಟ್ವೀನ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಸ್ಟಡಿಂಗ್ ಎಟ್ ದ ಪೋಸ್ಟ್ ಗ್ರಾಜುಯೇಟ್ ಲೆವೆಲ್ ಫ್ರಮ್ ಇನ್ಸ್ಟಿಟ್ಯೂಟ್ ಎಸ್ ಆ್ಯಂಡ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಸ್ಟಡಿಂಗ್ ಎಟ್ ದ ಗ್ರಾಜುಯೇಟ್ ಲೆವೆಲ್ ಫ್ರಮ್ ಇನ್ಸ್ಟಿಟ್ಯೂಟ್ ಕ್ಯೂ.
ಅಲ್ಲಿ ನೋಡಿ, ಅಲ್ಲಿ ಸೇಮ್ ಎಸ್ ಅಂತ ಕೇಳಿದ್ರು ಪೋಸ್ಟ್ ಗ್ರಾಜುಯೇಟ್ ಲೆವೆಲಲ್ಲಿ. ಇಲ್ಲಿ ಎಸ್ಸು ಪೋಸ್ಟ್ ಗ್ರಾಜುಯೇಟ್ ಲೆವೆಲ್ ಕೇಳಿ ನ್ಯೂಮರೇಟ್ರಲ್ಲಿ, ಡಿನಾಮಿನೇಟ್ರಲ್ಲಿ ಕ್ಯೂದು ಗ್ರಾಜುಯೇಟ್ ಲೆವೆಲ್ಲು ಎಷ್ಟು ಜನ ಸ್ಟೂಡೆಂಟ್ಸ್ ಅಂತ ಕೇಳಿದ್ದಾರೆ. ಸೊ ನೀವು ಕನ್ಫ್ಯೂಸ್ ಮಾಡ್ಕೊಬೇಡಿ, ನೀಟಾಗಿ ಪೈ ಚಾರ್ಟ್ ನೋಡಿ ಅಬ್ಸರ್ವ್ ಮಾಡಿ. ನ್ಯೂಮರೇಟ್ರಲ್ಲಿ ಏನಂತ ಬರೀಬೇಕು, ಎಸ್ಸು ನೀವು ಫಸ್ಟ್ ಕ್ವಶನ್ ಬರ್ದಿಲ್ಲ ಅದೇ ಥರ 21% ಆಫ್ 24,700. ಈಗ ಗ್ರಾಜುಯೇಟ್ ಲೆವೆಲಲ್ಲಿ ನೀವು ಕ್ಯೂ ನೋಡಿ, ಆ ಕ್ಯೂ ಎಷ್ಟಿದೆ, 13% ಇದೆ. ಸ್ಟೂಡೆಂಟ್ಸು 27,300 ಇದೆ ಟೋಟಲ್ಲು. ದರ್ಫೋರ್ 13% ಆಫ್ 27,300. ಇವೆರಡರದ್ದು ನೀವು ಡಿವಿಷನ್ ಮಾಡಿದಾಗ ಎಷ್ಟು ಬರುತ್ತೆ ಆನ್ಸರು, 19/13. ಅಂದರೆ ರೇಷಿಯೋ 19:13. ಅಂದರೆ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ನಾನು ಹೇಳಿದ ಮಾಹಿತಿ ಎಲ್ಲ ನಿಮಗೆ ಅರ್ಥ ಆಗಿದೆ ಅಂತ ಕೇಳ್ತೀನಿ. ನಿಮಗೆ ಅರ್ಥ ಆಗಿದ್ರೆ ಪ್ಲೀಸ್ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಫಸ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಕಲ್ಲಿ ನಾನು 2020 ಆ್ಯಪ್ಟಿಟ್ಯೂಡ್ ಕ್ವಶನ್ಸು ಯಾವ್ದು ಬಂದಿತ್ತು ಅದನ್ನು ಸಾಲ್ವ್ ಮಾಡ್ತೀನಿ. ಮತ್ತು ಮೇನ್ಸ್